ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ಸಂಪುಟ ರಚಿಸಿದ 2ನೇ ದಿನದಲ್ಲಿ ಇದೀಗ ಒಂದು ಬಿಕ್ಕಟ್ಟು ಎದುರಾಗಿದೆ. ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ನ ಹಿರಿಯ ನಾಯಕ ಸೋಲಿಲ್ಲದ ಸರದಾರ ಖ್ಯಾತಿಯ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ಜಲಸಂಪನ್ಮೂಲ ಖಾತೆ ತಮಗೆ ಬೇಡ ಅಂತ ಪಟ್ಟಿಡಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಅಸಹಾಯಕತೆ. ಯಾಕೆಂತಂದ್ರೆ ಆ ಖಾತೆಯನ್ನ ಹಂಚಿದವರು ಹೈಕಮಾಂಡ್. ಕೃಷ್ಣ ಬೈರೇಗೌಡರಿಗೆ ಆ ಖಾತೆಯನ್ನ ಕೊಟ್ಟವರು ಹೈಕಮಾಂಡ್. ಆದರೆ ರಾಮಲಿಂಗಾರೆಡ್ಡಿ ತಾವು ಬೆಂಗಳೂರಿನ ಹಿರಿಯ ಶಾಸಕರಾಗಿದ್ದು ತಮಗೆ ಆ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಇದೀಗ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಒಂದು ರಾಜೀನಾಮೆಯನ್ನು ರವಾನಿಸಿದ ನಂತರ ಯಾರ ಸಂಪರ್ಕಕ್ಕೂ ಅವರು ಸಿಗ್ತಾರೆ. ಇದು ಒಂದು ರೀತಿಯಲ್ಲಿ ಗೊಂದಲದ ಕಾರಣ. ರಾಮಲಿಂಗಾರೆಡ್ಡಿ ಹಿರಿಯ ಶಾಸಕರು, ಬೆಂಗಳೂರಿನ ಪ್ರಭಾವಿ ಶಾಸಕರು, ಜನರ ಜೊತೆಗಿರುವ ನಾಯಕ, ಜನರ ಸಂಕಷ್ಟಗಳಿಗೆ ಮಿಡಿಯುವ ನಾಯಕ, ಜನ ಕಷ್ಟ ಅಂತ ಬಂದಾಗ ಬೆಂಗಳೂರು ಜನರಿಗೆ ಅವರು ನೆರವಾಗುವ ನಾಯಕ, ಬೆಂಗಳೂರಿನ ಮೂಲೆಗಳ ಬಗ್ಗೆ, ರಸ್ತೆಗಳ ಬಗ್ಗೆ ಎಲ್ಲವೂ ಗೊತ್ತಿರುವಂತಹ ನಾಯಕ. ಈ ನಾಯಕರಿಗೆ ಬೆಂಗಳೂರು ಅಭಿವೃದ್ಧಿಯ ಖಾತೆ ಸಿಗಲಿಲ್ಲ ಅಂದ್ರೆ ಹೇಗೆ ಎನ್ನುವುದು ಅವರ ಬೆಂಬಲಿಗರ ಪ್ರಶ್ನೆ. ಈ ಬಿಕ್ಕಟ್ಟನ್ನ ಡಿ.ಕೆ. ಶಿವಕುಮಾರ್ ಹೇಗೆ ನಿವಾರಿಸ್ತಾರೋ, ರಾಮಲಿಂಗಾರೆಡ್ಡಿಯವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ಲಿಲ್ಲ ಅಂದ್ರೆ ಅವ್ರು ರಾಜೀನಾಮೆಗೆ ಪಟ್ಟು ಹಿಡ್ಕೊಂಡು ನಾನು ಮಂತ್ರಿನೇ ಆಗಲ್ಲ ಅಂತ ಅವ್ರು ಬಿಗಿ ಹಿಡ್ಕೊಂಡು ಕೂತ್ರೆ ಪರಿಸ್ಥಿತಿ ಏನು ನೋಡೋಣ. ಬೇಸರಾಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕರಾಗಿ ಮುಂದುವರಿತೀನಿ. ಅದರಲ್ಲಿ